ಹ್ಯಾಂಡ್ ಪೋಸ್ಟಲ್ಲಿ ಮೆಕ್ಯಾನಿಕ್ ಕಟ್ಟೆ ಕೆಲಸ ಮಾಡೋದು ನಾನು. 2 ಎಕರೆ ಭೂಮಿ ಖರೀದಿ ಮಾಡಿ ಅಲ್ಲಿ ಕೆಲಸ ಮಾಡಿ ಅದರಲ್ಲಿ ದುಡ್ಡು 2 ಎಕರೆ ಕೃಷಿ ಮಾಡಬೇಕು ಮುಂದೆ ಫ್ಯೂಚರ್ಗೆ ಅಂತೇಳಿ ಸ್ವಲ್ಪ ತೆಂಗು ಅಡಕೆ ಎಲ್ಲ ಕೂರಿಸ್ದೆ. ಕೂರಿಸ್ಬಿಟ್ಟು ಭೂಮಿ ಎಲ್ಲ ಭಾಳ ಹಾಲ್ಡ್ ಆಗ್ಬಿಟ್ಟಿತ್ತು. ಭೂಮಿಯೆಲ್ಲ ಚೆಕ್ ಮಾಡಿದ್ರು ಮತ್ತು ಅದ್ರ ಗೇಜ್ ಎಲ್ಲ ಇದು ಮಾಡಿದ್ರು. ಭೂಮಿ ಎಲ್ಲ ಬರ್ಡಾಗಿತ್ತು. 2 ವರ್ಷದ ಮೇಲೆ 8 ತಿಂಗಳಾಗೈತೆ. ಕ್ಲೀನ್ ನೋಡಿ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ 100% ಮಣ್ಣೆಲ್ಲ ಚೇಂಜ್ ಆಗಿದೆ ಈಗ. ಸರ್ ನಮಸ್ಕಾರ, ನಾನು ಕಟ್ಟೆ ಸ್ವಾಮಿ ಅಂತ, ಸಿರಿಮಳ್ಳಿ, KG ಪೋಸ್ಟು, HD ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್ಕು. ಹ್ಯಾಂಡ್ ಪೋಸ್ಟಲ್ಲಿ ಮೆಕ್ಯಾನಿಕ್ ಕಟ್ಟೆ ಕೆಲಸ ಮಾಡೋದು ನಾನು. ಬಟ್ ನನಗೇನೋ ಒಂದು ಕೃಷಿ ಮಾಡಬೇಕು ಅಂತ ಒಂದು ಆಸೆ ಬಂತು. ಹಾಗಾಗಿ 2 ಎಕರೆ ಭೂಮಿ ಖರೀದಿ ಮಾಡಿ ಅಲ್ಲಿ ಕೆಲಸ ಮಾಡಿ ಅದರಲ್ಲಿ ದುಡ್ದು 2 ಎಕರೆ ಕೃಷಿ ಮಾಡಬೇಕು ಮುಂದೆ ಫ್ಯೂಚರ್ಗೆ ಅಂತೇಳಿ ಸ್ವಲ್ಪ ತೆಂಗು ಅಡಕೆ ಎಲ್ಲ ಕೂರಿಸ್ಬಿಟ್ಟು ಭೂಮಿ ಎಲ್ಲ ಭಾಳ ಹಾಲ್ಡ್ ಆಗ್ಬಿಟ್ಟಿತ್ತು. ಆವಾಗೆಲ್ಲ ಸ್ಟೇಟಸಲ್ಲೆಲ್ಲ ನೋಡ್ತಾ ಇದ್ದಲ್ಲ, ಡಾಕ್ಟರ್ ಸಾಯಿಲು ಪ್ರೊಟೆಕ್ಟರ್ ಯೂಸ್ ಮಾಡಿ ಅಂತ ಹೇಳಿದ್ರು. ಆವಾಗ ನಾಟಿ ಮಾಡಿ ಒಂದು 6 ತಿಂಗಳಾಗಿತ್ತು. ಆ ಥರ ಸಣ್ಣ ಗಿಡ ಇತ್ತು. ಆವಾಗ ಒಂದು ಬಂದು ಇವ್ರನ್ನ ಡಾಕ್ಟರ್ ಸಾಯಿಲ್ ಅವ್ರು ಮೀಟ್ ಮಾಡಿ ಅವರೆಲ್ಲ ಬಂದರು, ಭೂಮಿಯೆಲ್ಲ ಚೆಕ್ ಮಾಡಿದ್ರು ಮತ್ತು ಅದ್ರ ಗೇಜ್ ಎಲ್ಲ ಇದು ಮಾಡಿದ್ರು. ಭೂಮಿ ಎಲ್ಲ ಬರ್ಡಾಗಿತ್ತು. ಬಟ್ ಅವರು ಪ್ರೊಟೆಕ್ಟರ್ ಎಲ್ಲ ಯೂಸ್ ಮಾಡೋ ಗಂಟ ಗಿಡ ಎಲ್ಲ ಚೆನ್ನಾಗಿ ಬರ್ತೈತೆ. ಬಂದು ಒಟ್ಟಲ್ಲಿ ನಮಗೆ ಯಾವುದೇ ಥರದಲ್ಲೂ ಏನು ತೊಂದರೆ ಇಲ್ಲ. ಎರೆಹುಳ ಎಲ್ಲ ಹೆಚ್ಚುತ್ತೈತೆ, ತೊಂದರೆ ಇಲ್ಲ. ಮತ್ತು 2 ವರ್ಷದ ಮೇಲೆ 8 ತಿಂಗಳಾಗೈತೆ. ಕ್ಲೀನಾಗಿ ನೋಡಿ ಯಾವ ಥರ ಇದೆ ಅಂತ ಸ್ಟಮ್ಮು. ಮತ್ತು ಒಂಬಳೆ ಎಲ್ಲ ಕಡ್ದೈತೆ, ಒಂದು 25% ಕಡ್ದೈತೆ. ಬಟ್ ತೋಟ ಎಲ್ಲ ಈ ಥರ ಇದೆ ನೋಡಿ. ಟ್ರ್ಯಾಕ್ಟರ್ ಸಾಯಿಲ್ಗೆ ಬೇರೆಯವ್ರಿಗೆಲ್ಲ ಏನು ತೊಂದರೆ ಎಲ್ಲ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೇರೆ ಥರ ಕೆಮಿಕಲ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಕಡಿಮೆ ರೇಟಲ್ಲೂ ಆಗ್ತದೆ. ಬಟ್ ಮತ್ತು ಭೂಮಿನೂ ಆರಾಮಾಗಿ ಇದು ಮಾಡ್ಬೋದು. ಮತ್ತು ನೀರೇನು ಎಕ್ಸ್ಟ್ರಾ ಏನು ಕೊಡೋ ಅವಶ್ಯಕತೆ ಇಲ್ಲ. ಅದೇ ಸ್ಟರಿ ಮಾಡಿದ್ದೀನಿ ಒಂದು 3 ತಿಂಗಳಿಗೆ. ಮತ್ತು ಮಾಮೂಲಿ ಅವ್ರದ್ದೊಂದು ಪ್ರಾಡಕ್ಟ್ ಕೊಡ್ತಾರಲ್ಲ, ಅದು 1 ಲೀಟ್ರ್ ಮಿಕ್ಸ್ ಮಾಡಿ ಹೋದಿರೋದು. ಬೋರಲ್ಲಿ ನೀರು ಕಡಿಮೆ ಆದರೂ ಸುದಾ ಆದಷ್ಟು ಇದು ಮೇಂಟೈನ್ ಮಾಡ್ಕೊತದೆ. ಒಂದು 900 ಮರ ಇದೆ. ಅದೇ ಸುತ್ತ ಬಾರ್ಡ್ರ್ ತೆಂಗು ಕೂರಿಸ್ತೀವಿ ಮತ್ತು 10 ಅಡಿಗೆ ಅಡಕೆ ಹಾಕಿದ್ವಿ. ಒಳಗಡೆ ಏನೋ ಒಂದು ಬೇಸಾಯ ಮಾಡೋ ಅಂತ ಮಾಡ್ದು. ಬಟ್ ಇಲ್ಲಿ ಆಳು ಕಾಳು ಸಿಗೋದ್ರಿಂದ ತೊಂದರೆ ಆಗುತ್ತೆ ಅಂತ ಒಳಗಡೆ ಏನು ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ 100% ಮಣ್ಣೆಲ್ಲ ಚೇಂಜ್ ಆಗಿದೆ ಈಗ. ಫುಲ್ ಹಾಲ್ಡ್ ಇತ್ತು. ಮತ್ತು ಭೂಮಿಯೆಲ್ಲ ಕಾಲು ಮಾಡಿದ್ರೆ ನಮ್ಮ ಕಾಲೇ ನಮ್ಗೆ ಆಯ್ತಿದ್ರೆ ಈಟ್ ಬರ್ತಿತ್ತು. ಬಟ್ ಬೇರೆ ಬೆಳವಣಿಗೆ ಎಲ್ಲ ಚೆನ್ನಾಗಿದೆ. ಈಗ ಮೊನ್ನೆಲ್ಲ ರೀಸೆಂಟಾಗಿ ಇದನ್ನೆಲ್ಲ ಗಿಡ ಎಲ್ಲ ನೆಡಬೇಕಾರೆಲ್ಲ ಸ್ವಲ್ಪ ನಾಟೆಲ್ಲ ಹೊಡೆದ್ರೆ 1 ಅಡಿ ಹೊಡ್ಸೋಕೆ ಎರೆಹುಳ ಎಲ್ಲ ಕ್ಲೀನಾಗಿ ಬರ್ತೈತೆ. ಬಟ್ ರೈತರಿಗೆ ಭಾಳ ಅನುಕೂಲ ಆದಂಥ ಒಂದು ಪ್ರಾಡಕ್ಟ್ ಇದು. ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ರಿಂದಾಗಿ ಈ ಥರ ಎರೆಹುಳಗಳೆಲ್ಲ ಜಾಸ್ತಿ ಆಗಿದೆ ಭೂಮಿಲಿ ನೋಡಿ ಸರ್. ಇಲ್ಲ ಸರ್, ಒಂದೂ ಇರಲಿಲ್ಲ ಹೊಡಿಕೋಬೇಕಂದ್ರೆ. ಇಲ್ಲ ಸರ್, ಧನ್ಯವಾದಗಳು ಹೇಳ್ತೇವೆ. ಮತ್ತು ರೈತರಿಗೆ ಇದನ್ನು ಯೂಸ್ ಮಾಡಿದ್ರೆ ಒಂದಷ್ಟು ಒಳ್ಳೇದಾಗ್ತದೆ ಅಂತೇಳಿ ಇದು ಮಾಡ್ತಿದ್ವಿ.